ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KRS ಹೇಮಾವತಿ ಮತ್ತು ಹಾರಂಗಿ ಡ್ಯಾಮಿನ ನೀರಿನ ಮಟ್ಟ ಮತ್ತು ಒಳ ಹರಿವು ಅನ್ನು ನೋಡ್ತಿದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಮೊದಲಾಗಿ ನಾವು ಹಾರಂಗಿ ಡ್ಯಾಮ್ ಮಟ್ಟವನ್ನು ನೋಡ್ತಾ ಇದ್ದೀವಿ. ಗರಿಷ್ಠ ಜಲಾಶಯ ಮಟ್ಟ ಬಂದು 871.38 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ 862.13 ಮೀಟರ್ಸ್ ಅನ್ನೋದು ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 8.50 TMC ಅನ್ನೋದು ಇದೆ. ಇದಕ್ಕೆ 3.27 TMC ನೀರು ಬಂದು ಸೇರಿದೆ. ನೀರಿನ ಒಳಹರಿವು ಬಂದು 289 ಕ್ಯೂಸೆಕ್ಗಳು. ನೀರಿನ ಹೊರಹರಿವು ಬಂದು 200 ಕ್ಯೂಸೆಕ್. ಹೇಮಾವತಿ ಡ್ಯಾಮ್ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 890.58 ಮೀಟರ್ಸು. ಇನ್ನು ಇದಕ್ಕೆ 878.58 ಮೀಟರ್ಸ್ ಅನ್ನೋದು ಇದೆ. ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 37.10 TMC. ಇನ್ನು 10.73 TMC ನೀರನ್ನು ಹೊಂದಿದೆ. ನೀರಿನ ಒಳಹರಿವು ಬಂದು 1234 ಕ್ಯೂಸೆಕ್ಗಳು. ನೀರಿನ ಹೊರಹರಿವು 250 ಕ್ಯೂಸೆಕ್ಗಳು. KRS ಜಲಾಶಯ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು KRS 38.04 ಮೀಟರ್ಸ್ ಅನ್ನು ಹೊಂದಿದೆ. ಇದಕ್ಕೆ 26.67 ಮೀಟರ್ಸ್ ಅನ್ನು ನೀರನ್ನು ಬಂದಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 49.45 TMC. ಇನ್ನು ಇದಕ್ಕೆ ಇದು 14.51 TMC ನೀರು ಅನ್ನೋದು ಸೇರಿದೆ. ನೀರಿನ ಒಳಹರಿವು ಬಂದು 1338 ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ. ನೀರಿನ ಹೊರಹರಿವು ಬಂದು 467 ಕ್ಯೂಸೆಕ್ಗಳು. ಕಬಿನಿ ಜಲಾಶಯ 696.13 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ 690.06 ಮೀಟರ್ಸ್ ಅನ್ನು ನೀರನ್ನು ಹೊಂದಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 19.52 TMC. ಇದಕ್ಕೆ ಇದು 8.97 TMC ನೀರನ್ನು ಹೊಂದಿದೆ. ನೀರಿನ ಒಳಹರಿವು ಬಂದು 1000 ಕ್ಯೂಸೆಕ್ಗಳು. ನೀರಿನ ಹೊರಹರಿವು ಬಂದು 300 ಕ್ಯೂಸೆಕ್ಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.